400 ಕಿಲೋಮೀಟರ್ ಪ್ರಯಾಣ, 4 ಗಂಟೆಗಳ ಕಾಲ ಶ್ರಮ ವ್ಯರ್ಥವಾಗಲಿಲ್ಲ. ಮೂಗು ಮುಚ್ಚಿಕೊಂಡು ಶುರು ಮಾಡಿದ ಕೆಲಸ ಮಂತ್ರ ಜೈಕಾರ ನಿರ್ನಾಮಗಳಿಂದ ಮುಕ್ತಾಯವಾಗುವಂತೆ ಮಾಡಿದೆವು. ಕಸ ತುಂಬಿದ ಪುಷ್ಕರಣಿಯನ್ನು ಸ್ವಚ್ಛ ಮಾಡಿ ಶಿವಲಿಂಗ ಪ್ರತಿಷ್ಠಾಪಿಸಿ ದೀಪಾಲಂಕಾರ ಮಾಡಿದೆವು. ಈ ನಮ್ಮ ನಿಸ್ವಾರ್ಥ ಸೇವೆಗೆ ಸಹಾಯವಾಗಿ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ 4 ಜನರಿಗೆ ಶೇರ್ ಮಾಡಿ ಮತ್ತಷ್ಟು ಧರ್ಮ ಕಾರ್ಯಗಳ ಯಶಸ್ಸಿಗೆ ಫಾಲೋ ಮಾಡುವ ಮೂಲಕ ಸಹಕರಿಸಿ. ಆಂಧ್ರ ಪ್ರದೇಶ ಮೂಲದ ನಂದ್ಯಾಲ ಜಿಲ್ಲೆ ಚಿಕ್ಕಕಂಬಲೂರು ಗ್ರಾಮದ ಪುಷ್ಕರಣಿಯ ಸ್ವಚ್ಛತೆಗೆ ಕಡಪ ನಾಗಿರೆಡ್ಡಿ ಅವರ ಆಹ್ವಾನವನ್ನು ಸ್ವೀಕರಿಸಿ ನಮ್ಮ ತಂಡ ಅಲ್ಲಿಗೆ ಕಾಲಿಟ್ಟಿತ್ತು. ಒಂದಾನೊಂದು ಕಾಲದಲ್ಲಿ ಎಲ್ಲರೂ ಕೈ ಮುಗಿಯುವ ಪುಷ್ಕರಣಿಯ ಗುಡಿ ಇಂದು ಕಸ ಕಡ್ಡಿ ತುಂಬಿದ ದುರ್ಗಂಧದ ಗುಂಡಿಯಾಗಿ ಬದಲಾಗಿತ್ತು. ದುಷ್ಟ ಜನರ ಕೆಟ್ಟ ಮನಸ್ಥಿತಿಯಿಂದ ಈ ಪುಣ್ಯ ತೀರ್ಥ ಕಸದ ಬುಟ್ಟಿಯಾಗಿ ಮಾರ್ಪಟ್ಟಿತ್ತು. ನಮ್ಮ ತಂಡದ ಜೊತೆಗೆ ಸ್ಥಳೀಯರ ಸಹಕಾರ, ಗುಡಿಬಡಿ ತಂಡದ ನಿಸ್ವಾರ್ಥ ಸೇವೆ, ಸಾಮರಸ್ಯವಿಲ್ಲದೆ, ವಯಸ್ಸಿನ ವಯೋಮಿತಿ ಇಲ್ಲದೆ ಎಲ್ಲರೂ ಸಮಾನವಾಗಿ ಕೈಜೋಡಿಸಿ ಮಣ್ಣಿನಡಿ ಮುಚ್ಚಿದ ಮೆಟ್ಟಿಲುಗಳನ್ನ, ಪಾಚಿಯಿಂದ ತುಂಬಿದ ನೀರನ್ನ, ದುರ್ವಾಸನೆಯಿಂದ ತುಂಬಿದ ಒಳಾಂಗಣವನ್ನ, ಧೂಳಿನಿಂದ ತುಂಬಿದ ಕಲಾ ವಿನ್ಯಾಸಗಳನ್ನ ತೊಳೆದು ಅಂಗರಂಗ ವೈಭವವಾಗಿ ಹೂವಿನಿಂದ ಅಲಂಕರಿಸಿದೆವು. ಇಷ್ಟು ಜನರ ಶ್ರದ್ಧೆಯ ಶುದ್ಧೀಕರಣದಿಂದ ಮುಚ್ಚಿದ ಮೆಟ್ಟಿಲುಗಳು ಮತ್ತೆ ಮುಖ ತೋರಿದವು. ಗೋಡೆಗಳ ಮೇಲೆ ಶಿಲ್ಪಗಳು ಮತ್ತೆ ಕಂಗೊಳಿಸಿದವು. ವ್ಯರ್ಥವಾಗಿ ನಿಂತ ನೀರು ಮತ್ತೆ ಸ್ವಚ್ಛವಾಗಿ ಕಂಡವು. ಕಸ ಹೊರಬಂತು, ಕಲ್ಲು ಹೊರಬಂತು, ಮಣ್ಣು ಹೊರಬಂತು. ಅದೇ ರೀತಿ ಕಳೆದು ಹೋದ ನಮ್ಮ ಇತಿಹಾಸ ಕೂಡ ಮತ್ತೆ ಹೊರಬಂತು. ಕಸ ತೇಲುತ್ತಿದ್ದ ಜಾಗದಲ್ಲಿ ದೀಪಾಲಂಕಾರದ ಜ್ಯೋತಿ ಒಳೆಯುತ್ತಿತ್ತು. ದುರ್ಗಂಧ ತುಂಬಿದ ಜಾಗದಲ್ಲಿ ಇಂದು ಧೂಪದ ಸುವಾಸನೆ ಹರಡುತ್ತಿತ್ತು. ಇದನ್ನು ಮತ್ತಷ್ಟು ಆಕರ್ಷಿತ ಮಾಡಲು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ ಆರಾಧನೆ ಮಾಡಿ ಶತಮಾನಗಳ ಹಿಂದಿನ ಹಳೆಯ ಸ್ಮಾರಕಕ್ಕೆ ಹೊಸ ಚೈತನ್ಯ ತುಂಬಿದೆವು. ಈ ಧರ್ಮದ ಕಾರ್ಯಕ್ಕೆ ಬಂದ ಪ್ರತಿಯೊಬ್ಬರಿಗೂ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಸಮರ್ಪಕವಾಗಿ ವ್ಯವಸ್ಥೆ ಮಾಡಿ ಈ ಯಶಸ್ಸಿಗೆ ಬಹುಪಾಲು ಕಾರಣರಾದ ಕಡಪ ನಾಗಿರೆಡ್ಡಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದು ಕೇವಲ ಸ್ವಚ್ಛತೆ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಧರ್ಮ ಯಜ್ಞ. ಇದು ನಮ್ಮೆಲ್ಲರ ಶಿವನಿಗೆ ಸಮರ್ಪಿತ ಸೇವೆ. ಕಸದಿಂದ ಕೀರ್ತಿಗೆ, ಕೊಳಕಿನಿಂದ ಕಂಗೊಳಿಕೆಗೆ, ಪುಷ್ಕರಣಿಯಿಂದ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟ ನಮ್ಮ ಸೇವೆಗೆ ಬೆಲೆ ಕೊಟ್ಟು ಪ್ರತಿಯೊಬ್ಬರು ತಪ್ಪದೆ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ 4 ಜನರಿಗೆ ಶೇರ್ ಮಾಡಿ ಫಾಲೋ ಮಾಡುವ ಮೂಲಕ ತಮ್ಮ ಧರ್ಮ ಪ್ರೇಮವನ್ನು ತೋರಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಸ್ವಚ್ಛತಾ ಕಾರ್ಯ ಎಲ್ಲಿ ಅಂತ ಹತ್ತಿರದಲ್ಲೇ ತಿಳಿಸ್ಕೊಡ್ತೀನಿ. ಜೈ ಶ್ರೀರಾಮ್. ಧನ್ಯವಾದಗಳು.